ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಏನಪ್ಪ ಅಂದರೆ ಎಲ್ಲರಿಗೂ ಗೊತ್ತಿರೋದೇ ಐತೆ. ಏನಪ್ಪ ಅಂದರೆ ನಿನ್ನೆ ಕೇಳಿದ್ರು ಒಂದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕ್ ಬಿಟ್ಟಿದ್ರು. ಸೊ ಆ ಲಿಂಕ್ ಏನಪ್ಪ ಅಂದರೆ ಭಾಳ ಜನಕ್ಕೆ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ, ಬಟ್ ಭಾಳ ಜನ ಮಾಡ್ಕೊಂಡಿಲ್ಲ. ಸೊ ನಿನ್ನೆ ಭಾಳ ಸರ್ವರ್ ಪ್ರಾಬ್ಲಮ್ ಇತ್ತು. ಸೊ ಇವಾಗ ಕೂಡ ನಾನು ಅದೇ ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಹೇಳೋಕ್ಕೆ ಬಂದಿದ್ದೀನಿ, ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ದೀರಾ, ಸೊ ಎಲ್ಲರೂ ಒಂದೊಂದು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ ಹೇಳ್ಕೊಡ್ತೀನಿ ಏನಪ್ಪ ಅಂದರೆ ಅದು ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ. ಫಸ್ಟ್ ನಾನು ಎಲ್ಲ ವಿಡಿಯೋದಲ್ಲಿ ಇನ್ಫಾರ್ಮ್ ಮಾಡ್ತಾನೆ ಬಂದಿದ್ದೀನಿ. ಏನಂದರೆ KCET ಏನೇ ಅಪ್ಡೇಟ್ ಬಂದರೂ ನಿಮಗೆ KE ವೆಬ್ಸೈಟಲ್ಲೇ ಸಿಗುತ್ತೆ, ಅದು ಬಿಟ್ಟರೆ ಎಲ್ಲಿ ಸಿಗೋಲ್ಲ ಅಂತ ಅಪ್ಡೇಟ್ ಮಾಡಿದೆ. ಸೊ ಫಸ್ಟ್ KE ವೆಬ್ಸೈಟಲ್ಲಿ ಬರಬೇಕು. ಬಂದಾದಮೇಲೆ ಇಲ್ಲಿ ತ್ರೀ ಲೈನ್ಸ್ ಕಾಣಿಸ್ತಾವಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಪ್ರವೇಶ ಅಂತ ಕಾಣಿಸುತ್ತೆ. ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೋಬೇಕು. UGCET 2024 ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಏನಪ್ಪ ಅಂದರೆ ಈ KEದಲ್ಲಿ ಬರೋ KCET ಬಗ್ಗೆ ಬರೋ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಇಲ್ಲೇ ಸಿಗುತ್ತೆ. ಸೊ ನಿನ್ನೆ ಬಿಟ್ಟಿರೋ ಲಿಂಕು UGCET 2024 ಪರಿಶೀಲನೆ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಬಿಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಅಂದರೆ ನಿನ್ನೆ ಬರ್ತಾ ಇರಲಿಲ್ಲ, ಸೊ ಇವಾಗ ಬರ್ತಿದೆ, ಕರೆಕ್ಟಾಗಿ ಬರ್ತಿದೆ, ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಫಸ್ಟು ಕರೆಕ್ಟಾಗಿ ಓದ್ಕೊಳ್ಳಿ. ಈಗಾಗಲೇ ನೋಂದಾಯಿತ ಅರ್ಜಿದಾರರಿಗೆ ಅಪ್ಲಿಕೇಶನ್ ಸಂಖ್ಯೆ ಮತ್ತು ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಹೆಸರಿನ ಮೊದಲ 5 ಅಕ್ಷರಗಳನ್ನು ಬಳಸಿಕೊಂಡು ಪೋರ್ಟಲ್ಗೆ ಲಾಗಿನ್ ಮಾಡಿ ಅಂತ ಇದ್ದಾರೆ. ಸೊ ಅಪ್ಲಿಕೇಶನ್ ನಂಬರ್ ಯಾವ್ದು ಹಾಕಬೇಕಪ್ಪ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರ್ತದೆ, 392022 ಏನು ಸಮಥಿಂಗ್ ಇದೆ, ಅದನ್ನು ಹಾಕಬೇಕು. ಅರ್ಜಿದಾರರ ಹೆಸರು ಇದು ಮೇನು ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ನೋಡಿ, ಹೆಸರಿನ ಮೊದಲ 5 ಅಕ್ಷರಗಳು. ತುಂಬ ಜನರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಯಾಕಂದರೆ ಒಬ್ಬರು ಫುಲ್ ಹೆಸರು ಹಾಕ್ಬಿಡ್ತಾರೆ, ಅದು ಬರೋದೇ ಇಲ್ಲ ತಂತೀರಿ. ನಿನ್ನೆ ನನಗೊಂದು ಹುಡುಗಿ ಮೆಸೇಜ್ ಮಾಡಿತ್ತು, ದೀಪಿಕಾ ಅಂತ. ಸರ್ ಅದು ನನ್ನ ಪೂರ್ತಿ ಹೆಸರೇ ಬರಲಾಗಿದೆ ಅಂತ ಅವ್ರು ಹೇಳಕತ್ತಿದ್ರು. ಸೊ ಅಲ್ಲಿ ಏನು ಫಸ್ಟ್ ಓದ್ಕೊಳ್ಳಿ ಕರೆಕ್ಟಾಗಿ, ಹೆಸರಿನ ಮೊದಲ 5 ಅಕ್ಷರಗಳನ್ನು ಬಳಸ್ಕೊಂಡು ಅಂತ ಹೇಳ್ಯಾರ ಅವರು. ಸೊ ಫಸ್ಟು ಇವಾಗ ದೀಪಿಕಾ ಅಂತ ಐತಲ್ಲ, DEEPI, ಇವು ಜಸ್ಟ್ 5 ಲೆಟರ್ಸ್ ಆಯಿತು, ಅಷ್ಟೇ ಹಾಕಬೇಕು. ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಹಾಕಿದರೆ ಮತ್ತು ಕ್ಯಾಪ್ಚಾ ಕರೆಕ್ಟಾಗಿ ಹಾಕಿ ಕರೆಕ್ಟಾಗಿ ಹಾಕಿದ ಮೇಲೆ ನಿಮಗೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗೇ ಆಗುತ್ತೆ, ಏನೂ ಇದು ತೊಂದರೆನೇ ಇಲ್ಲ. ಅದು ಡೌನ್ಲೋಡ್ ಮಾಡ್ಕೊಂಡ್ರೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ನೀನು ಇದು ನಿನ್ನೆ ನಾವು ಒಂದು ಹುಡುಗ ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಸೊ ತೋರಿಸ್ತೀನಿ ನೋಡಿ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇಲ್ಲಿ ಏನೇನು ಇರುತ್ತಪ್ಪ ಅಂದರೆ ನಾನು ಅದೆಲ್ಲ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಫಸ್ಟ್ ಬಾಕ್ಸಲ್ಲಿ ಎಲ್ಲ ರ್ಯಾಂಕ್ಸ್ ಇರುತ್ತೆ. ಅಂದರೆ ನೀವೇನೇನು ಅವೈಲೇಬಲ್ ಇದ್ದರೆ, ಎಲಿಜಿಬಿಲಿಟಿ ಇದ್ದರೆ ಎಲ್ಲ ರ್ಯಾಂಕ್ ತೋರಿಸುತ್ತೆ. ಇವಾಗ ಇಂಜಿನಿಯರಿಂಗ್ ಎಲಿಜಿಬಿಲಿಟಿ ಇದ್ದಾರೆ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಇದ್ದಾರೆ, B ಫಾರ್ಮಸಿ, D ಫಾರ್ಮಸಿ, BSc ನರ್ಸಿಂಗು, ವೆಟರ್ನರಿ ಸೈನ್ಸ್ ಪ್ರಾಕ್ಟಿಕಲ್ಲು, ಇವೆಲ್ಲ ಇವರು ಎಲಿಜಿಬಲ್ ಇದ್ದಾರೆ. ಅಗ್ರಿಕಲ್ಚರು ಎಲಿಜಿಬಲ್ ಇದ್ದಾರೆ, ಎಲ್ಲ ಎಲಿಜಿಬಲ್ ಇದ್ದಾರೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಏನಿರ್ತದಪ್ಪ ಅಂದರೆ CET ನಂಬರು, ಅಪ್ಲಿಕೇಶನ್ ನಂಬರು, ನೇಮು, ನ್ಯಾಷನಾಲಿಟಿ, ಜೆಂಡರು, ಕ್ಯಾಟಗರಿ, ಇನ್ಕಮು ಮತ್ತು SNQ ಕೋಟಾ ನಾನು ಹೇಳಿದೆ ಇಂಜಿನಿಯರಿಂಗ್ದವ್ರಿಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ. ಏನಪ್ಪ ಅಂದರೆ ಈ 8 lakh ಇನ್ಕಮ್ ಒಳಗೆ ಯಾರ್ಯಾರು ಇದ್ದಿಲ್ಲ ಅವರಿಗೆಲ್ಲರಿಗೂ ಎಸ್ ಅಂತ ಬರುತ್ತೆ ಅಂತ ಹೇಳಿದೆ. ಸೊ ರೂರಲ್ ಕೋಟಾ ಇವ್ರದ್ದು ಎಸ್ ಐತೆ, ಕನ್ನಡ ಮೀಡಿಯಮ್ ಇವ್ರದ್ದು ಎಸ್ ಐತೆ. ಸೊ ಇವ್ರಿಗೆ ಭಾಳ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಇವ್ರದ್ದಿಲ್ಲ, ಎಲಿಜಿಬಿಲಿಟಿ ಇಲ್ಲಿಲ್ಲ. ನೆಕ್ಸ್ಟ್ ಈ ಕಡೆ ಎಲ್ಲ ಬಂದರೆ ಕಾಸ್ಟ್, ನೇಮು, ರಿಲಿಜನು, ಕ್ಲಾಸು ಎಲ್ಲರದ್ದು ಕ್ಲಾಸ್ A ಐತೆ. ಸೊ ಕರೆಕ್ಟು. ನೆಕ್ಸ್ಟ್ ಏನಪ್ಪ ಅಂದರೆ ಎಲ್ಲರೂ ಇದು ನೋಡಿ, ನಾನು ಬ್ಲೂ ಟಿಕ್ ಕಲರ್ ಹಾಕಿದ್ದೀನಿ. ಅಲ್ಲಿ ಏನಪ್ಪ ಅಂದರೆ ಇದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಭಾಳ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಇವು 3 ಪಾಯಿಂಟ್ಸು ವೆರಿ ಇಂಪಾರ್ಟೆಂಟ್. ಆಪ್ಷನ್ ಎಂಟ್ರಿ CET ನಂಬರು, ಆಪ್ಷನ್ ಎಂಟ್ರಿ ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೀ. ಇದು ನಾನು ಯಾಕೆ ಬ್ಲೂ ಶೇಡ್ ಮಾಡಿದ್ದೀನಿ ಅಂದರೆ ಆ ವಿದ್ಯಾರ್ಥಿಗೂ ಮೋಸ ಆಗಬಾರ್ದು, ಈ ಸರ್ ಹಿಂಗೆ ವೀಡಿಯೋ ಮಾಡಿದಾರಂತ. ಸೊ ಅದಕ್ಕೆ ನಾನು ಈ ಥರ ಹಾಕಿದ್ದೀನಿ. ಏನಪ್ಪ ಅಂದರೆ ಅವರಿಗೆ ಇದೆ ಅಂದರೆ ಯಾರಿಗೂ ಈ ನಂಬರ್ ಕಾಣಿಸ್ಬಾರ್ದು, ಯಾಕಂದರೆ ಅವರು ಈ ನಂಬರ್ ಯೂಸ್ ಮಾಡ್ಕೊಂಡು ಅವರು ನಿಮ್ಮ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಅದೇ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪು ಯಾರಿಗೂ ಶೇರ್ ಮಾಡಬೇಡಿ. ತೋರಿಸೋದಿದ್ರೆ ನಿಮ್ಮ ಪೇರೆಂಟ್ಸ್ಗೆ ತೋರಿಸಿ, ಬಿಟ್ಟರೆ ನಿಮ್ಮ ಯಾರು ಅತಿ ಹೆಚ್ಚು ಯಾರ ಮೇಲೆ ನಂಬಿಕೆ ಆಯ್ತಲ್ಲ ಅವ್ರಿಗೆ ಮಾತ್ರ ತೋರಿಸಿ. ಸೊ ಯಾರಿಗೂ ತೋರ್ಸೋಕೆ ಹೋಗಬೇಡಿ. ಸೊ ವೆರಿ ಇಂಪಾರ್ಟೆಂಟು. ಇಷ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಏನೇ ಅಪ್ಡೇಟ್ಸ್ ಇದ್ದರೂ ನಾನು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಏನಪ್ಪ ಅಂದರೆ ಇವತ್ತು ಬೆಳಗ್ಗೆ ಒಂದು ನ್ಯೂಸ್ ಬಂದೈತೆ ನೀಟ್ ಬಗ್ಗೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ಹೇಳ್ತೀನಿ. ಇನ್ನೊಂದು 10-20 ನಿಮಿಷ ಬಿಟ್ಟು ಆ ವಿಡಿಯೋ ಮಾಡ್ತೀನಿ. ಆಪ್ಷನ್ ಎಂಟ್ರಿ ಬಗ್ಗೆ ಐತೆ, ಸ್ಟಾರ್ಟ್ ಆಗ್ಬೋದು ಅಂತ ನನ್ನ ಪ್ರಕಾರ. ಸೊ ಆ ವಿಡಿಯೋ ಕೂಡ ಮಾಡಿ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.